ಈ ಮುಸ್ಲಿಂ ಧರ್ಮದ ಆಚರಣೆಗಳ ಹಿಂದಿರುವ ಕುತೂಹಲಕಾರಿ ವಿಷಯಗಳು ನಿಮಗೆ ಗೊತ್ತಾ? ಪುರುಷರಿಗೆ ಈ ಮುಂಜಿ ಯಾಕೆ ಮಾಡ್ತಾರೆ? ಮುಸ್ಲಿಮರು ದಿನಕ್ಕೆ ಎಷ್ಟು ಸಲ ನಮಾಜ್ ಮಾಡ್ತಾರೆ? ಅಷ್ಟಕ್ಕೂ ಮೈಕ್ ಮತ್ತು ಸ್ಪೀಕರ್ ಬಳಸಿ ಪ್ರಾರ್ಥನೆಗೆ ಯಾಕೆ ಕರೀತಾರೆ? ಇನ್ನು ಇಸ್ಲಾಂ ಮದುವೆ ಪದ್ಧತಿಯಲ್ಲಿರೋ ಆ ಇಂಟ್ರೆಸ್ಟಿಂಗ್ ವಿಷಯ ಯಾವುದು? ಹಾಗೆ ಮುಸ್ಲಿಂ ಹೆಣ್ಮಕ್ಳು ಬುರ್ಕಾ ಮತ್ತು ಹಿಜಾಬ್ ಹಾಕೋದ್ರ ಹಿಂದಿರೋ ಇತಿಹಾಸ ಏನು? ಇಸ್ಲಾಂ ಧರ್ಮದ ಇಂಥ ಕುತೂಹಲಕಾರಿ ವಿಷಯಗಳನ್ನ ಇವತ್ತು ಬಿಚ್ಚಿಡ್ತೀನಿ, ಮಿಸ್ ಮಾಡದೆ ನೋಡಿ. ಹಲೋ ಫ್ರೆಂಡ್ಸ್, ಸ್ಟೋರಿ ಮಚ್ಚಾ ಚಾನಲ್ಗೆ ಸ್ವಾಗತ. ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ಇಸ್ಲಾಂ ಧರ್ಮ ಕೂಡ ಒಂದು. ನಾನು ಚಿಕ್ಕವನಿದ್ದಾಗ ನನ್ನ ಫ್ರೆಂಡ್ಸ್ಗಳ ಮನೆಯಲ್ಲಿ ಇದರ ಬಗ್ಗೆ ಕೇಳಿ ತುಂಬಾ ಕುತೂಹಲ ಆಗಿತ್ತು. ಆದರೆ ಅಲ್ಲಿರೋ ಆಚರಣೆಗಳ ಹಿಂದೆ ನಮಗೆ ತಿಳಿಯದ ಎಷ್ಟೋ ಕುತೂಹಲಕಾರಿ ವಿಷಯಗಳಿವೆ. ವಿಶೇಷವಾಗಿ ಮುಸ್ಲಿಂ ಗಂಡು ಮಕ್ಕಳಿಗೆ ಮಾಡೋ ಸುನ್ನತಿ ಅಥವಾ ಮುಂಜಿ ಪದ್ಧತಿ. ಇದರ ಬಗ್ಗೆ ನಮ್ಮಲ್ಲಿ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಇದನ್ನ ಯಾಕೆ ಮಾಡ್ತಾರೆ ಅಂತ ಅಲ್ವಾ? ಸಿಂಪಲ್ ಆಗಿ ಹೇಳಬೇಕಂದ್ರೆ, ಮುಂಜಿ ಅಂದ್ರೆ ಪುರುಷಾಂಗದ ಮೇಲಿರೋ ಆ ತೆಳುವಾದ ಚರ್ಮದ ಪದರವನ್ನ ತೆಗೆಯುವುದು. ಇದರ ಹಿಂದಿರೋ ಮುಖ್ಯ ಕಾರಣ ಏನು ಅಂದ್ರೆ ಸ್ವಚ್ಛತೆ ಮತ್ತು ಆರೋಗ್ಯ. ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಆ ಚರ್ಮದ ಅಡಿಯಲ್ಲಿ ಹನಿಗಳು ಉಳಿದುಕೊಂಡು ಇನ್ಫೆಕ್ಷನ್ ಆಗಬಾರದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಕೆಲವು ವೈದ್ಯಕೀಯ ಅಧ್ಯಯನಗಳಲ್ಲಿ ಇದನ್ನ ಮಾಡಿಸಿಕೊಳ್ಳೋದ್ರಿಂದ ಗಂಡಸರಲ್ಲಿ ಬರಬಹುದಾದ ಎಷ್ಟೋ ಕೆಟ್ಟ ಇನ್ಫೆಕ್ಷನ್ಗಳು ಮತ್ತೆ ಕಾಯಿಲೆಗಳ ರಿಸ್ಕ್ ತುಂಬಾ ಕಮ್ಮಿಯಾಗುತ್ತೆ ಅಂತ ಕೆಲವು ಡಾಕ್ಟರ್ಸ್ ಕೂಡ ಹೇಳ್ತಾರೆ. ನಮ್ಮ ಊರಿನಲ್ಲಿ ಕೆಲವರು ಹೇಳೋದೇನೆಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮಾಡಿದರೆ ಗಾಯ ಬೇಗ ವಾಸಿಯಾಗುತ್ತೆ ಅಂತ. ಇದು ಕೇವಲ ಒಂದು ಧರ್ಮಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ವಿದೇಶಗಳಲ್ಲೂ ಕೂಡ ಕೆಲವರು ಬರೀ ಆರೋಗ್ಯ ಮತ್ತು ಹೈಜೀನ್ಗೋಸ್ಕರ ಇದನ್ನ ಮಾಡಿಸ್ಕೊಳ್ತಾರೆ. ಆದರೆ ಫ್ರೆಂಡ್ಸ್, ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿವೆ ಅಲ್ವಾ? 2 sides of a coin. ಅದೇ ರೀತಿ ಈ ಪದ್ಧತಿಗೂ ಲಾಭಗಳ ಜೊತೆಗೆ ಕೆಲವು ಅಪಾಯಗಳೂ ಇವೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಇನ್ನು ಮುಸ್ಲಿಮರು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾರೆ. ಸ್ನೇಹಿತರೆ, ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ. ನಮಗೆ ತುಂಬಾನೇ ಇಷ್ಟವಾದ ಬೆಸ್ಟ್ ಫ್ರೆಂಡ್ಗೆ ದಿನಕ್ಕೆ 5 ಸಲ ಫೋನ್ ಮಾಡಿ ಮಾತಾಡಿದ್ರೆ ನಮ್ಮ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಲ್ವಾ? ಅದೇ ತರಹ ಮುಸ್ಲಿಮರು ಕೂಡ 5 ಬಾರಿ ನಮಾಜ್ ಮಾಡೋದು ಅವರ ಅಲ್ಲಾಹನ ಜೊತೆ ನಿರಂತರ ಕನೆಕ್ಷನ್ ಬೆಳೆಸ್ಕೊಳ್ಳಕ್ಕೆ. ನಾನು ಒಂದ್ಸಲ ಮಸೀದಿಯ ಬಳಿ ನಿಂತು ಆಜಾನ್ ಕೇಳಿದಾಗ ನನಗೆ ತುಂಬಾ ಶಾಂತಿ ಸಿಕ್ಕಿತು. ಅದು ನಿಜವಾಗಿ ಹೃದಯಕ್ಕೆ ತಲುಪುತ್ತೆ ಅಂತ ಅನಿಸ್ತು. ನೋಡಿ, ಮುಸ್ಲಿಮರು ನಮಾಜ್ ಮಾಡೋದು ಸೂರ್ಯನ ಮೂವ್ಮೆಂಟ್ ಮೇಲೆ. ಮೊದಲನೇ ನಮಾಜ್ ಸೂರ್ಯ ಹುಟ್ಟೋಕು ಮುಂಚೆ ಅಂದ್ರೆ ಬೆಳ್ಳಂಬೆಳಗ್ಗೆ ಮಾಡ್ತಾರೆ. ಎರಡನೇದು ಕರೆಕ್ಟಾಗಿ ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲಿಂದ ಸ್ವಲ್ಪ ಕೆಳಗೆ ಇಳಿದಾಗ ಮಾಡ್ತಾರೆ. ಮೂರನೇದು ಸಂಜೆಯ ವೇಳೆ ಮಾಡ್ತಾರೆ. ನಾಲ್ಕನೇದು ಸೂರ್ಯ ಮುಳುಗಿದ ತಕ್ಷಣ ಮಾಡ್ತಾರೆ. ಇನ್ನು ಲಾಸ್ಟು 5ನೇ ನಮಾಜ್ ಪೂರ್ತಿ ಕತ್ತಲಾದ ಮೇಲೆ ಮಾಡ್ತಾರೆ. ಹಾಗೆ ನಮಾಜ್ ಮಾಡೋಕು ಮುಂಚೆ ಮೈಕ್ ಮತ್ತು ಸ್ಪೀಕರ್ಗಳಲ್ಲಿ ಅಲ್ಲಾಹು ಅಕ್ಬರ್ ಅಂತ ಯಾಕೆ ಕರೀತಾರೆ ಅನ್ನೋ ಡೌಟ್ ಬಹಳ ಜನಕ್ಕೆ ಇರುತ್ತೆ ಅಲ್ವಾ? ಸ್ನೇಹಿತರೆ, ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು ನಮಗೆ ಟೈಮ್ ನೋಡಕ್ಕೆ ವಾಚ್ ಇದೆ, ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಅಲಾರ್ಮ್ ಇದೆ. ಆದರೆ 100 ವರ್ಷಗಳ ಹಿಂದೆ ಇವೆಲ್ಲ ಇತ್ತಾ? ಖಂಡಿತ ಇರಲಿಲ್ಲ ಅಲ್ವಾ? ಆ ಕಾಲದಲ್ಲಿ ಜನರಿಗೆ ನಮಾಜ್ ಟೈಮಿಂಗ್ಸ್ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಿತ್ತು. ಅದರಿಂದ ಎಲ್ಲಾ ಮುಸ್ಲಿಮರು ಒಂದೇ ಸಮಯದಲ್ಲಿ ನಮಾಜ್ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಈ ವಿಷಯದ ಬಗ್ಗೆ ಮಹಮ್ಮದ್ ಪೈಗಂಬರ್ ಅವರ ಹತ್ತಿರ ಚರ್ಚೆ ನಡೆದಾಗ ಕೆಲವರು ಘಂಟೆ ಬಾರಿಸೋಣ ಅಂದ್ರು, ಇನ್ನು ಕೆಲವರು ತುತ್ತೂರಿ ಊದೋಣ ಅಂತ ಐಡಿಯಾ ಕೊಟ್ಟರು. ಆದರೆ ಅವರು ಇದು ಯಾವುದನ್ನೂ ಒಪ್ಪದೆ ನಮಾಜ್ಗೆ ಕರೆಯಲು ಆರಿಸಿಕೊಂಡಿದ್ದು ಮನುಷ್ಯನ ಧ್ವನಿಯನ್ನ. ಯಾಕಂದ್ರೆ ಮನುಷ್ಯನ ಧ್ವನಿನಲ್ಲಿ ಒಂದು ಜೀವ ಇರುತ್ತೆ, ಅದು ನೇರವಾಗಿ ಜನರ ಮನಸ್ಸಿಗೆ ತಲುಪುತ್ತೆ ಅನ್ನೋದು ಅವರ ಉದ್ದೇಶವಾಗಿತ್ತು. ಮುಂದೆ ಯಾವಾಗ ವಿಜ್ಞಾನ ಬೆಳೆದು ಮೈಕ್ ಮತ್ತು ಸ್ಪೀಕರ್ಗಳು ಬಂತೋ, ಅದೇ ಮನುಷ್ಯನ ಧ್ವನಿಯನ್ನ ಇನ್ನೂ ಜಾಸ್ತಿ ಜನರಿಗೆ ತಲುಪಿಸೋಕೆ ಈ ಟೆಕ್ನಾಲಜಿನ ಬಳಸೋಕೆ ಶುರು ಮಾಡಿದ್ರು ಅಷ್ಟೇ. ಫ್ರೆಂಡ್ಸ್, ನಾನು ಒಂದ್ಸಲ ಬೆಳ್ಳಂಬೆಳಗ್ಗೆ ಆಜಾನ್ ಕೇಳಿ ಕಣ್ಣು ತೆರೆದಾಗ ಆ ಧ್ವನಿ ನನ್ನ ಒಳಗೆ ಒಂದು ದೊಡ್ಡ ಎದ್ದೇಳುವಿಕೆ ತಂದಿತು. ಪ್ರತಿದಿನದ ಲೈಫ್ ರೀಸೆಟ್ ಬಟನ್ ತರ ರಾತ್ರಿಯ ಎಲ್ಲಾ ಟೆನ್ಷನ್ ಚಿಂತೆಗಳನ್ನ ಒಮ್ಮೆಗೆ ಆಫ್ ಮಾಡಿ ಶಕ್ತಿ ಮತ್ತು ಶಾಂತಿಯ ಒಂದು ದೊಡ್ಡ ರಿಮೈಂಡರ್. ಮತ್ತೆ ಇಸ್ಲಾಂ ಧರ್ಮದಲ್ಲಿನ ಮದುವೆ ಪದ್ಧತಿ ಬಗ್ಗೆ ಮಾತಾಡೋಣ. ಇದನ್ನ ಇಸ್ಲಾಂನಲ್ಲಿ ಶಾದಿ ಅಂತ ಕರೆಯೋದು ನಮಗೆಲ್ಲ ಗೊತ್ತೇ ಇದೆ. ಇಸ್ಲಾಂ ಧರ್ಮದಲ್ಲಿ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನಂತಹ ರಕ್ತ ಸಂಬಂಧಿಗಳ ನಡುವೆ ಮದುವೆ ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕಸಿನ್ ಮ್ಯಾರೇಜ್ ಅಂದ್ರೆ ಸೋದರ ಮಾವ
ದೊಡ್ಡಪ್ಪ ಅಥವಾ ಚಿಕ್ಕಮ್ಮನ ಮಕ್ಕಳನ್ನ ಮದುವೆಯಾಗಲು ಅವಕಾಶ ಇದೆ. ಹಿಂದೆಲ್ಲ ಆಸ್ತಿ ಹಂಚಿ ಹೋಗಬಾರದು ಮತ್ತು ಕುಟುಂಬದ ಬಾಂಧವ್ಯ ಗಟ್ಟಿಯಾಗಿರಲಿ ಎಂಬ ಕಾರಣದಿಂದ ಈ ಪದ್ಧತಿ ಶುರುವಾಗಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ವಿಜ್ಞಾನ ತುಂಬಾ ಬೆಳೆದಿದೆ ಅಲ್ವಾ? ರಕ್ತ ಸಂಬಂಧಿಗಳ ನಡುವೆ ಮದುವೆಯಾದಾಗ ಹುಟ್ಟುವ ಮಕ್ಕಳಲ್ಲಿ ಜೀನ್ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಕೆಲವು ಸೈಂಟಿಫಿಕ್ ಸ್ಟಡೀಸ್ ಹೇಳ್ತಿವೆ. ಅದಕ್ಕೆ ಇಂದಿನ ಯಂಗ್ ಜನರೇಷನ್, ಯುವ ಪೀಳಿಗೆ ಬರೀ ಸಂಪ್ರದಾಯ ಅಂತ ಅಷ್ಟೇ ನೋಡದೆ ವಿಜ್ಞಾನಕ್ಕೂ ಒತ್ತು ಕೊಟ್ಟು ಹೊರಗಿನ ಸಂಬಂಧಗಳನ್ನು ಹುಡುಕ್ತಾ ಇದ್ದಾರೆ. ಸಂಪ್ರದಾಯನ ಗೌರವಿಸೋದು ಎಷ್ಟು ಮುಖ್ಯವೋ ಕಾಲಕ್ಕೆ ತಕ್ಕಂತೆ ವಿಜ್ಞಾನದ ಅರಿವು ಬೆಳೆಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ವಾ? ನನ್ನ ಫ್ರೆಂಡ್ಸ್ ಇದರ ಬಗ್ಗೆ ಚರ್ಚೆ ಮಾಡಿದಾಗ ನನಗೆ ಎರಡೂ ಕಡೆ ಸ್ಪಷ್ಟವಾಗಿ ಅರ್ಥ ಆಯಿತು. ಸಂಪ್ರದಾಯನ ಬಿಡೋಕ್ಕಾಗಲ್ಲ, ವಿಜ್ಞಾನವನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ ಅಲ್ವಾ? ಇನ್ನು ಬಹಳ ಜನಕ್ಕೆ ಗೊತ್ತಿಲ್ಲದ ಒಂದು ಫ್ಯಾಕ್ಟ್ ಹೇಳ್ತೀನಿ. ಕಸಿನ್ ಮ್ಯಾರೇಜ್ ಹೆಚ್ಚು ನಡೆಯೋದು ಬರೀ ಮುಸ್ಲಿಂ ಜನರಲ್ಲಿ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಭಾರತದ ಕೆಲವು ಹಿಂದೂ ಫ್ಯಾಮಿಲಿಗಳಲ್ಲೂ ಕೂಡ ಇದು ನಾರ್ಮಲ್ ಆಗಿತ್ತು. ಇವತ್ತು ಜನ ಜೀನ್ ಟೆಸ್ಟ್ ಮಾಡಿಸ್ಕೊಂಡು ಮದುವೆ ಡಿಸೈಡ್ ಮಾಡ್ತಾರೆ ಅಂತ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತಾ? ಕಾಮೆಂಟ್ ಮಾಡಿ ಹೇಳಿ. ಹಾಗೆಯೇ ಈ ಬುರ್ಕಾ ಅಥವಾ ಹಿಜಾಬ್ ಯಾಕೆ ಧರಿಸ್ತಾರೆ ಅಂದರೆ, ತಮ್ಮ ಸೌಂದರ್ಯವನ್ನ ಎಲ್ಲರ ಮುಂದೆ ಪ್ರದರ್ಶನ ಮಾಡದೆ ಸಮಾಜದಲ್ಲಿ ಒಂದು ಗೌರವದಿಂದ ಮತ್ತು ಸೇಫ್ ಆಗಿ ಇರೋಕೆ ಇದನ್ನ ಬಳಸ್ತಾರೆ. ತುಂಬಾ ಜನರಿಗೆ ಇವೆರಡರ ವ್ಯತ್ಯಾಸ ಗೊತ್ತಿರಲ್ಲ. ನೋಡಿ, ಹಿಜಾಬ್ ಅಂದ್ರೆ ಕೇವಲ ತಲೆ ಮತ್ತು ಕೂದಲನ್ನ ಮುಚ್ಚೋ ಒಂದು ಚಿಕ್ಕ ಬಟ್ಟೆ ಅಷ್ಟೇ. ಆದರೆ ಬುರ್ಕಾ ಅಂದ್ರೆ ತಲೆಯಿಂದ ಕಾಲಿನವರೆಗೆ ಇಡೀ ದೇಹವನ್ನ ಕವರ್ ಮಾಡೋ ಒಂದು ದೊಡ್ಡ ಉಡುಪು. ಇದು ಬರೀ ಧರ್ಮದ ರೂಲ್ ಅಷ್ಟೇ ಅಲ್ಲ, ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಇದನ್ನ ತುಂಬಾ ಇಷ್ಟಪಟ್ಟು ಹಾಕ್ತಾರೆ. ಯಾಕಂದ್ರೆ ಇದು ಅವರಿಗೆ ಒಂದು ರೀತಿ ಸೆಕ್ಯೂರಿಟಿ ಕೊಡುತ್ತೆ. ನನ್ನ ಒಬ್ಳು ಫ್ರೆಂಡ್ ಹಿಜಾಬ್ ಹಾಕೋದು ನೋಡಿದಾಗ ನನಗೆ ಒಂದು ವಿಷಯ ಅರ್ಥ ಆಯಿತು. ಕೆಲವರಿಗೆ ಇದು ಉಡುಪು ಅಲ್ಲ, ಆತ್ಮವಿಶ್ವಾಸ ಅಂತ. ಅಸಲಿಗೆ ಇದರ ಹಿಂದಿರೋ ಮೆಸೇಜ್ ಇಷ್ಟೇ: ನನ್ನ ಮುಖ ಅಥವಾ ಸೌಂದರ್ಯ ನೋಡಿ ಜಡ್ಜ್ ಮಾಡಬೇಡಿ, ಬದಲಾಗಿ ನನ್ನ ಗುಣಕ್ಕೆ ಗೌರವ ಕೊಡಿ ಅಂತ. ಈಗ ಹಿಜಾಬ್ ಅಂದ್ರೆ ಕೇವಲ ಕಪ್ಪು ಬಣ್ಣದ ಬಟ್ಟೆ ಅಷ್ಟೇ ಅಲ್ಲ. ಹಿಜಾಬಿಸ್ಟ ಎಂಬ ಹೊಸ ಟ್ರೆಂಡ್ ಮೂಲಕ ಯುವತಿಯರು ವಿಭಿನ್ನ ಬಣ್ಣಗಳು, ಸಿಲ್ಕ್ ಬಟ್ಟೆಗಳು ಮತ್ತು ಆಭರಣಗಳನ್ನು ಬಳಸಿ ತಮ್ಮ ಕ್ರಿಯೇಟಿವಿಟಿಯನ್ನು ತೋರಿಸ್ತಾ ಇದ್ದಾರೆ. ನನ್ನ ಒಬ್ಳು ಫ್ರೆಂಡ್ ಬೆಂಗಳೂರಿನವಳು ಪೇಸ್ಟಲ್ ಪಿಂಕ್ ಸಿಲ್ಕ್ ಹಿಜಾಬ್ಗೆ ಗೋಲ್ಡನ್ ಇಯರಿಂಗ್ಸ್ ಹಾಕಿ ಬಂದಾಗ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಸರಳವಾಗಿ ಸ್ಟೈಲಿಶ್ ಆಗಿ ಕಾಣಿಸ್ತಿತ್ತು. ಅದು ಅವಳ ಕ್ರಿಯೇಟಿವಿಟಿ ಮತ್ತು ಕಾನ್ಫಿಡೆನ್ಸ್ ಬಯಲು ಮಾಡ್ತಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಮಾತಾಡಿದ ವಿಷಯಗಳಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಇನ್ಮುಂದೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮಿಸ್ ಮಾಡದೆ ನೋಡೋಕೆ ಮರೀದೆ ನಮ್ಮ ಸ್ಟೋರಿ ಮಚ್ಚಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.